ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ನೋಡ್ತಾ ಇರು ಹೆಂಗ ಫಿಟ್ಟಿಂಗ್ ಇಡ್ತೀನಿ ಅಂತ. ಯಾರನ್ನ ಯಾವ ರೂಟಲ್ಲಿ ಹೋಗಿಡ್ಬೇಕೋ ಅವ್ರನ್ನ ಆ ರೂಟಲ್ಲೇ ಹೋಗಿಡ್ಬೇಕು. ಎಸ್, ಸುಮ್ನೆ ಇದ್ರೆ ಏನು ಆಗಲ್ಲ. ಮೊದ್ಲು ಅಜ್ಜಿ ಹತ್ರ ಮಾತಾಡು, ಆಮೇಲೆ ಎಲ್ಲ ತಾನಾಗೆ ಆಗುತ್ತೆ. ಅಜ್ಜಿ ಕೇಸ್ನ ಕೈಗೆ ಎತ್ಕೊಂಡ್ರೆ ಮುಗೀತು, ಕೇಸ್ ಕ್ಲೋಸ್ ಆಗೋವರೆಗೂ ಬಿಡಲ್ಲ. ಮೊದ್ಲೇ ಸ್ಟ್ರಿಕ್ಟ್ ಆಫೀಸರ್. ಓಹೋ, ಆಪ್ತ ಮಿತ್ರ ಅಪರೂಪಕ್ಕೆ ಕಾಲ್ ಮಾಡ್ಬಿಟ್ಟಿದ್ದಾನೆ. ಹಲೋ ಹಲೋ ಅಜ್ಜಿ, ಹೌ ಆರ್ ಯು? ಏನಾ? ಏಯ್, ಕನ್ನಡದಲ್ಲಿ ಮಾತಾಡು. ಅದು ಹೌ ಆರ್ ಯು ಅಂದ್ರೆ ಹೇಗಿದ್ದೀರಿ, ಆರಾಮ ಅಂತ. ನೋಡ್ದೆ, ಕನ್ನಡದಲ್ಲಿ ಮಾತಾಡಿದ್ರೆ ಕೇಳೋದಕ್ಕೆ ಎಷ್ಟು ಹಿಂಪಾಗಿರುತ್ತೆ. ನಾನೆಲ್ಲ ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ಓಜಿ ಆರಾಮಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದ. ಅಜ್ಜಿ, ಬರೀ ನಾವಷ್ಟೇ ಅಲ್ಲ, ನಿಮ್ಮಂತ ಗುರು ಹಿರಿಯರು ಇರೋದ್ರಲ್ಲೇ ದೇಶದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಅಜ್ಜಿ. ಏಯ್, ನನ್ನ ಮುಂದೆ ಇದ್ದವೆಲ್ಲ ಬೇಡ ಕಣ. ಅದೇನು ಅಂತ ವಿಷಯಕ್ಕೆ ಬಾ. ಏನು ಈ ಕಡೆ ತಲೆನೇ ಹಾಕ್ತಾ ಇಲ್ಲ, ಅಪರೂಪ ಆಗ್ಬಿಟ್ಟಿದ್ಯಾ? ಏನ್ ವಿಷಯ? ಅಯ್ಯೋ, ಅಲ್ಲಿ ಏನಿದೆ ಅಂತ ಬರೋದಜ್ಜಿ. ಆ ಮನೆ ಒಂಥರ ದುಬೈ ಇದ್ದಂಗೆ, ನೋಡಕ್ ಸಖತ್ತಾಗಿದೆ, ಪಾಶ್ ಆಗಿದೆ, ಕಣ್ಣು ಕುಕ್ಕೋ ತರ ಇದೆ. ಆದ್ರೆ ಸುತ್ತಮುತ್ತ ಬರೀ ಮರುಭೂಮಿನೇ ಅಲ್ವಾಜ್ಜಿ ಇರೋದು. ಏಯ್, ಏನೋ ಹೇಳ್ತಿದ್ಯಾ? ದುಬೈಗೂ ನಮ್ಮನೆಗೂ ಏನೋ ಸಂಬಂಧ? ನೀ ಮಾತಾಡೋದು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅದು ಅಜ್ಜಿ, ಆ ಮನೇಲಿ ಎಲ್ಲ ಇದೆ ಅಜ್ಜಿ, ಆದ್ರೆ ಏನಿರ್ಬೇಕು ಅದೇ ಇಲ್ವೇ? ಎತ್ತಾಡ್ಸೋದಕ್ಕೆ ಒಂದು ಮಗು ಇರ್ಬೇಕಲ್ವ ಅಜ್ಜಿ ಅಲ್ಲಿ. ಅದಕ್ಕೆ ಆ ಕಡೆ ತಲೆನೂ ಆಗ್ತಾ ಇಲ್ಲ. ಬರೀ ಹಳೆ ತಲೆಗಳೇ ಇವೆ, ನೋಡಿ ನೋಡಿ ಸಾಕಾಗೋದು. ಯಾಕೋ ಹಾಗೆ ಹೇಳ್ತಿದ್ಯಾ? ಲಚ್ಚಿ ಇದ್ದಾಳಲ್ಲ, ಅವಳೇ ನಿನ್ನ ಕಣ್ಣಿಗೆ ವಯಸ್ಸಾದ ಮುದುಕಿ ತರ ಕಾಣಿಸ್ತಾಳ? ಅದೇ ಮಕ್ಕಳಂದ್ರೆ ಅಷ್ಟು ದೊಡ್ಡ ಮಕ್ಕಳಲ್ಲ ಅಜ್ಜಿ, ಇನ್ನು ಪುಟಾಣಿ ಮಕ್ಕಳು, ಹಾಲು ಗಲ್ಲದ ಹಸುಗೂಸು ಅಂತಾರಲ್ಲ, ಆ ತರ ಮಕ್ಕಳು ಇರ್ಬೇಕಲ್ವಾ ಅಜ್ಜಿ? ನೋಡಿ ಅಜ್ಜಿ, ಅಂತ ಮಕ್ಕಳು ಮನೆ ಸುತ್ತ ತಂಗಾಳಿ ತರ ಓಡಾಡ್ತಾ ಇದ್ರೆ ಮನೆ ಎಷ್ಟು ಲವಲವಿಕೆಯಿಂದ ಸಂತೋಷದಿಂದ ಕೂಡಿರುತ್ತಲ್ವಾ ಅಜ್ಜಿ? ಇಲ್ಲಾಂದ್ರೆ ಅಷ್ಟು ದೊಡ್ಡ ಮನೆ ಮರುಭೂಮಿ ಇದ್ದಂಗೆ ಅಲ್ವಾ ಅಜ್ಜಿ? ಅಜ್ಜಿ, ನನ್ನ ಕಾಳಜಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ನೀವೇ ಏನಾದ್ರೂ ಮಾಡಬೇಕು. ವಂಶಾಭಿವೃದ್ಧಿ ಆಗೋದಕ್ಕೆ ನೀವೇ ಉತ್ತೇಜನ ಕೊಡ್ಬೇಕಜ್ಜಿ. ಕಡ್ಡಾಯವಾಗಿ ಮಕ್ಕಳಾಗ್ಲೇಬೇಕು ಅಂತ ರೂಲ್ ಪಾಸ್ ಮಾಡಿ ಅಜ್ಜಿ. ಇಲ್ಲಾಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ, ನಿಂತಲ್ಲೇ ನಿಂತಿರುತ್ತೆ. ಅಯ್ಯೋ ದಡ್ಡ, ಇಲ್ಲಿ ವಿಷಯನೇ ಬೇರೆ ಇದೆ ಕಣೋ. ಆಗ್ಲೇ ಗಾಡಿ ಮುಂದಕ್ಕೆ ಹೋಗಿ ಆಯ್ತು. ಮುಂದಕ್ಕೆ ಹೋಗಾಯ್ತು ಅಂದ್ರೆ ಏನಜ್ಜಿ ಅದ ಅರ್ಥ? ಹೌದು ಕಣೋ ಆಪ್ತ ಮಿತ್ರ, ನಮ್ ಭೂಮಿಕಾ ವಾಮಿಟ್ ಮಾಡ್ಕೋತಾ ಇದ್ದಾಳೆ. ಆದ್ರೆ ಇನ್ನೂ ಪಕ್ಕ ಆಗಿಲ್ಲ, ಅದಕ್ಕೆ ನಾ ಯಾರ ಹತ್ರನೂ ಈ ವಿಷಯ ಹೇಳಕ್ ಹೋಗಿಲ್ಲ. ನೀನ್ ಆಪ್ತ ಮಿತ್ರ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರಕ್ಕೆ ಆಗ್ಲಿಲ್ಲ, ಅದಕ್ಕೆ ಹೇಳ್ದೆ. ಥ್ಯಾಂಕ್ಸ್ ಅಜ್ಜಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡಿರೋದಕ್ಕೆ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೋ, ಅಪರಂಜಿ ಚಿನ್ನ ನೀನು. ನಿನಗೆ ನಗ್ಸೋದು ಗೊತ್ತು, ಅಳಿಸೋದು ಗೊತ್ತು. ಮನ್ಸಿಗೆ ತುಂಬಾ ಹತ್ರ ಆಗ್ಬಿಡ್ತೆ ಕಣ ನೀನು. ಅದಾಗೆ ಈ ವಿಷಯ ನಿನ್ನ ಹತ್ರ ಮಾತ್ರ ಹೇಳಿದ್ದೀನಿ, ನೀನ್ ಯಾರ ಹತ್ರನೂ ಹೇಳ್ಬೇಡ. ಗುಂಡುಗಂತೂ ಈ ವಿಷಯ ಗೊತ್ತಾಗ್ಲೇಬಾರ್ದು. ಹ, ಪೆದ್ದ ಗುಂಡು ಕಣೋ ಅವನು, ಅವನಿಗೇನು ಗೊತ್ತಾಗಲ್ಲ, ಪಿತ್ತ ಅನ್ಕೊಂಡಿದ್ದಾನೆ. ಇದು ಪಿತ್ತ ಅಲ್ಲ, ಪಿತ ಆಗ್ತಾ ಇದೀನಿ ಅಂದ್ರೆ ಅಪ್ಪ ಆಗ್ತಾ ಇದೀನಿ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಅನ್ನಿ. ಅವನು ಹಾಗೆ ಅಲ್ವಾ, ಆಫೀಸ್ ವಿಷಯದಲ್ಲಿ ಬಹಳ ಬುದ್ಧಿವಂತ, ಈ ವಿಷಯದಲ್ಲಿ ಸ್ವಲ್ಪ ದಡ್ಡ. ಸ್ವಲ್ಪ ಏನು, ಪೂರ್ತಿನೇ ದಡ್ಡ. ಆದ್ರೆ ನೀನು ಅವನ ಹತ್ರ ಹೇಳ್ಬಿಟ್ಯಾ? ಹಾ, ಸುಮ್ಮನೆ ಇಟ್ಟು ಏನು ಗೊತ್ತಿಲ್ವೇನೋ ಹಂಗಿತ್ತು ಬಿಡು. ಅದೇನೋ ಅಂತಾರಲ್ಲೋ, ಸರ್ಪ್ರೈಸ್ ಏನೋ ಅಂತಿರಲ್ಲಪ್ಪ, ಅದನ್ನ ಕೊಡೋಣ ಅವನಿಗೆ. ಸರಿ ಅಜ್ಜಿ, ಓಕೆ ಅಜ್ಜಿ, ಬಾಯ್. ಹಾ
ಸರಿ ಅಜ್ಜಿ ಸಿಗೋಣ. ಹಾ ಚಿನ್ನ ನೋಡ್ದಾ, ಅತ್ತಿಗೆ ವಾಂತಿ ಮಾಡ್ಕೋತಾ ಇದಾರೆ ಅಂದ್ರೆ ವಂಶಾಭಿವೃದ್ಧಿ ಆಗ್ತಾ ಇದೆ ಅಂತಾನೆ ಅರ್ಥ. ಮುಂದಕ್ಕೆ ಬರೋ ಹಬ್ಬಕ್ಕೆ ಇದು ಮುನ್ಸೂಚನೆ. ಹೌದು, ಭೂಮಿಕಾ ತಾಯಿ ಆಗ್ತಿದ್ದಾಳೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು. ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ, ಅದೇ ಖುಷಿ. ಇದೇ ಖುಷಿಗೆ ಸ್ವೀಟ್ ಗಿಟ್ ಕೊಡಲ್ವ? ಗುಡ್ ನೈಟ್. ಗುಡ್ ನೈಟ್. ಇದು ಡೇ ಕಡೆ ನೈಟ್ ಅಲ್ಲ. ಡಾಕ್ಟರ್, ಭೂಮಿಕಾ ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ ತಾನೆ? ಇಲ್ಲ, ಖಂಡಿತ ಇಲ್ಲ. ಪೀರಿಯಡ್ಸ್ ಮಿಸ್ ಆಗಿದೆ, ಜೊತೆಗೆ ಫುಡ್ ಪಾಯ್ಸನ್ ಆಗಿ ವಾಮಿಟ್ ಆಗಿದೆ ಅಷ್ಟೇ. ಓ, ಕೋಇನ್ಸಿಡೆಂಟ್. ನನಗೆ ಈಗ ಸಮಾಧಾನ ಆಯ್ತು ಡಾಕ್ಟರ್. ಡೋಂಟ್ ವರಿ ಮ್ಯಾಮ್, ಅವ್ರಿಗೆ ಏಜ್ ಆಗಿದೆ, ಸೊ ಕನ್ಸೀವ್ ಆಗೋದಷ್ಟು ಈಸಿ ಅಲ್ಲ. ಅವರು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಟ್ರೀಟ್ಮೆಂಟ್ ತಗೊಂಡ್ರು ಮಕ್ಕಳಾಗತ್ತೆ ಅಂತ ಗ್ಯಾರಂಟಿ ಇರಲ್ಲ. ಈಗಿನ ಕಾಲದಲ್ಲಿ ಯಂಗ್ ಏಜ್ನವ್ರಿಗೆ ಮಕ್ಕಳಾಗದ್ ಕಷ್ಟ ಇದೆ, ಅಂಥದ್ರಲ್ಲಿ ಇವ್ರಿಗಷ್ಟು ಈಸಿನಾ? ಹೌದು ಡಾಕ್ಟ್ರೆ, ಮಕ್ಕಳಾಗೋದು ಮಕ್ಕಳಾಟಿಕೆ ಅಲ್ಲ, ಹೈಲಿ ಕಾಂಪ್ಲಿಕೇಟೆಡ್. ಡೋಂಟ್ ವರಿ ಮ್ಯಾಮ್, ನಾಳೆ ಬರ್ತಾರಲ್ಲ, ನಾಳೆ ಬಂದಾಗ ನೀವು ಹೇಗೆ ಹೇಳಿದಿರೋ ಹಾಗೆ ಹೇಳಿ ಕಳಿಸ್ತೀನಿ. ಮತ್ತೆ ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಕೊಡ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್. ನೀವು ನಮಗೆ ಹೆಲ್ಪ್ ಮಾಡಿ, ನಿಮಗೇನು ಬೇಕೋ ಅದು ತಲುಪೋ ಥರ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನಿನ್ನು ಬರ್ತೀನಿ. ಇಷ್ಟೇ ಪರ್ಟಿಕ್ಯುಲರ್ ಆಗಿ ಇದೇ ಡಾಕ್ಟರ್ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಕರ್ಸ್ಕೊಂಡಿದ್ಯಲ್ಲ, ಯಾಕೆ? ಅವ್ಳು ಪ್ರೆಗ್ನೆಂಟ್ ಆಗೋದು ಅಷ್ಟು ಈಸಿ ಅಲ್ಲ ಅಂತ ನನಗೆ ಗೊತ್ತಿತ್ತು. ಆದರೂ ಯಾವುದೋ ಮೂಲೆಯಲ್ಲಿ ಅವಳು ಬೈ ಚಾನ್ಸ್ ಪ್ರೆಗ್ನೆಂಟ್ ಆಗಿರ್ಬೋದಾ ಅನ್ನೋ ಭಯನೂ ಇತ್ತು. ಯಾವುದಕ್ಕೂ ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಡಾಕ್ಟ್ರನ್ನ ಕರೆಸಿದ್ದು. ನಮಗೆ ಗೊತ್ತಿರೋರಾಗಿದ್ರೆ ನಮಗೆ ಹೇಗೆ ರಿಪೋರ್ಟ್ ಬೇಕೋ ಹಾಗೆ ಬರೆಸ್ಬೋದಲ್ವಾ, ಅದಕ್ಕೆ. ಇದು ಸೂಪರ್ ಸೂಪರ್ ಕೆ ಊಪರ್. ಏನೇ ಹೇಳು, ನಿನಗೆ ನೀನೇ ಸಾಟಿ. ಏನು ಮಾಡೋದಣ್ಣ, ನಾವು ಬದುಕಬೇಕು ಅಂದರೆ, ನಮ್ಮ ಬೇಳೆ ಬೇಯಿಸ್ಕೋಬೇಕು ಅಂದರೆ ನಾವೇನಾದರೂ ಮಾಡಲೇಬೇಕಲ್ವಾ? ಇದೊಂಥರ ಮುಗಿದೇ ಇರೋ ಯುದ್ಧ, ಕೊನೆ ತನಕ ಫೈಟ್ ಮಾಡ್ತಾನೆ ಇರಬೇಕು. ಹೌದೌದು, ನಾವು ಸುಮ್ಮನಾದ್ವಿ ಅಂದ್ರೆ ಸಮಾಧಿ ಆದ್ವಿ ಅಂತಲೇ ಲೆಕ್ಕ. ಕಾಲ ಕಾಲಕ್ಕೆ ನಮ್ಗೆ ಏನ್ ಬೇಕು, ಏನ್ ಆಗ್ಬೇಕು ಅದನ್ನು ಮಾಡ್ಕೊಳ್ತಾನೆ ಇರಬೇಕು ಸಿಸ್ಟರ್. ಅಂದಾಗೆ ಆ ಡಾಕ್ಟರ್ನ ಇಟ್ಕೊಂಡು ನೆಕ್ಸ್ಟ್ ಏನ್ ಸ್ಕ್ರೀನ್ ಪ್ಲೇ ಬರೀತೀಯ? ಯಾವುದೇ ಕಾರಣಕ್ಕೂ ಗೌತಮ್ಗೆ ಮಕ್ಕಳಾಗಬಾರ್ದು. ಯಾವುದೇ ಕಾರಣಕ್ಕೂ ಹಾಗಾಗಕ್ಕೆ ನಾನು ಬಿಡಲ್ಲ. ಅವನ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ನಾವೇ ಆಗಿರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.